ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. DVGಯವರ ಮಂಕುತಿಮ್ಮನ ಕಗ್ಗ ಇಂದಿನ ಆಧುನಿಕ ಬದುಕಿನ ತಲ್ಲಣಗಳಿಗೆ ಸಮಾಧಾನ ನೀಡುವ ದಿವ್ಯೌಷಧಿ. ಮಂಕುತಿಮ್ಮನ ಕಗ್ಗದ ಪ್ರತಿಯೊಂದು ಪದ್ಯ ಅಥವಾ ಮುಕ್ತಕ್ಕೂ ಕೂಡ ಸತ್ವಪೂರ್ಣವಾದ ಅರಿವನ್ನು ನಮ್ಮಲ್ಲಿ ಉಂಟು ಮಾಡುತ್ತದೆ. ರಾಮಾಯಣದಲ್ಲಿನ ಸೀತಾಪಹರಣ ಸಂದರ್ಭದ ಬಂಗಾರದ ಜಿಂಕೆಯ ಘಟನೆ ಎಲ್ಲರಿಗೂ ತಿಳಿದದ್ದೇ. ಅದರ ಕುರಿತಾಗಿ DVGಯವರು ಹೀಗೆ ಹೇಳುತ್ತಾರೆ. ಜನಕಜೆ ದರುಶನದಿ ಆಯ್ತು ರಾವಣ ಚಪಲ, ಕನಕ ಮೃಗ ದರುಶನದೆ ಜಾನಕಿಯ ಚಪಲ, ಜನ ಅವನ ನಿಂದಿಪುದು ಕನಿಕರಿಪುದಾಕೆಯಲಿ, ಮನದ ಬಗೆ ಅರಿಯದದು ಮಂಕುತಿಮ್ಮ. ರಾವಣನಿಗೆ ಸೀತೆಯ ದರ್ಶನದಿಂದ ಆತನ ಮನಸ್ಸಿನಲ್ಲಿ ಚಪಲ ಉಂಟಾಯಿತು. ಅಂದರೆ ಸೀತೆಯ ರೂಪಕ್ಕೆ ಮನಸೋತಂತಹ ರಾವಣನ ಮನಸ್ಸಿನಲ್ಲಿ ಸೀತೆಯ ಕುರಿತಾಗಿ ಮೋಹ ಹುಟ್ಟುತ್ತೆ. ಹಾಗೆಯೇ ತನ್ನ ಎದುರು ಸುಳಿತಾ ಇದ್ದಂಥ ಕನಕಮೃಗದ ದರ್ಶನದಿಂದಾಗಿ, ಅಂದರೆ ಬಂಗಾರದ ಬಣ್ಣದ ಜಿಂಕೆಯನ್ನು ನೋಡಿದಂಥ ಜಾನಕಿ ಆ ಬಂಗಾರದ ಜಿಂಕೆಯ ಮೇಲೆ ಮೋಹಗೊಳ್ತಾಳೆ. ಆಕೆಯ ಮನಸ್ಸು ಚಪಲಗೊಳ್ಳುತ್ತೆ. ಇಬ್ಬರ ಮನಸ್ಸು ಕೂಡ ಚಪಲದಿಂದಾಗಿ ಮೋಹಗೊಂಡು ಆ ಮೋಹವೇ ಅವರಿಗೆ ಪಾಶವಾಗುತ್ತೆ. ಆದರೆ ಜನ ಸೀತೆಯ ಮೇಲೆ ಕನಿಕರವನ್ನು ತೋರುತ್ತೆ, ರಾವಣನನ್ನು ನಿಂದಿಸುತ್ತೆ. ಅದನ್ನೇ DVGಯವರು ಹೇಳ್ತಾರೆ, ಜನ ಅವನ ನಿಂದಿಪುದು ಕನಿಕರಿಪುದಾಕೆಯಲಿ. ಇಲ್ಲಿ ಇಬ್ಬರ ಮನಸ್ಸಿನಲ್ಲಿಯೂ ಕೂಡ ಆ ಚಂಚಲತೆ ಉಂಟಾಗಿದೆ. ಆ ಮನಸ್ಸಿನ ಚಂಚಲತೆಯ ಕಾರಣಕ್ಕಾಗಿಯೇ ಅವರಿಬ್ಬರೂ ಕೂಡ ತಮ್ಮ ದುರ್ಘಟನೆಯನ್ನು, ತಮ್ಮ ದುರವಸ್ಥೆಯನ್ನು ತಾವಾಗೇ ಆಹ್ವಾನಿಸ್ತಾ ಇದ್ದಾರೆ. ಹಾಗಾಗಿ ಈ ಮನದ ಬಗೆಯನ್ನು ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸಿನಲ್ಲಿ ಉಂಟಾಗಬಹುದಾದಂಥ ಚಂಚಲತೆಯನ್ನು, ಮೋಹವನ್ನು ನಾವು ಬಿಡಬೇಕು ಅನ್ನುವಂಥದ್ದು DVGಯವರ ಆಶಯ. ಧನ್ಯವಾದಗಳು ಸ್ನೇಹಿತರೆ.